ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇತ್ತೀಚೆಗೆ ತಾನೇ ಮಗಳ ಜೊತೆಲಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾಗೆ ಟ್ರಾವೆಲ್ ಮಾಡಿದ್ವಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೋಸ್ಕರ. ಒಂದು ಪುಟ್ಟ ಮಗು ಜೊತೆಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೇನೆಲ್ಲ ತಗೊಂಡೋಗಿದ್ದೆಲ್ಲ ಉಪಯೋಗಿಸಿದ್ವಾ, ಮತ್ತು ಅಲ್ಲಿ ಅವಳ ಜೊತೆ ಟ್ರಾವೆಲ್ ಮಾಡುವಾಗ ಹೇಗೆಲ್ಲ ಇತ್ತು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಒಂದು ಸೀರೀಸ್ ಮಾಡ್ತಿದ್ದೀನಿ. ಇದು ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಬಾಲಿಲಿ ಕಳೆದ 2 ದಿನಾನ ಕವರ್ ಮಾಡ್ತಿದ್ದೀನಿ. ಎಲ್ಲಿ ಹೋಗಿದ್ವಿ, ಏನೇನು ಊಟ ಮಾಡಿದ್ವಿ, ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಫ್ಲೈಟ್ ಹತ್ತೋಕ್ಕಿಂತ ಮುಂಚೆ ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿ ತೆಗೆದ ಫೋಟೋ ಇದು. ಮಗು ಟ್ರಾಲಿ ಇಂಪಾರ್ಟೆಂಟ್ ಆಗಿ ತಗೊಂಡು ಹೋಗಲೇಬೇಕು. ಇನ್ನು ಬ್ಯಾಂಗ್ಳೂರ್ನಿಂದ ಡೈರೆಕ್ಟ್ ಬಾಲಿಗೆ ಫ್ಲೈಟ್ ಇತ್ತು. 7 ಅವರ್ ಆಯಿತು. ಅಲ್ಲಿ ರೀಚ್ ಆಗಿ ಮೊದಲು ನಾವು ಹೋಗಿದ್ದು ಉಬುಡ್ಗೆ. ಏರ್ಪೋರ್ಟಿಂದ ಉಬುಡ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ ಒಂದು 2-3 ಗಂಟೆ ಆಯಿತು ಕಾರಲ್ಲಿ. ಮೊದಲನೇದಾಗಿ ನಮ್ಮ ರೂಮ್ ಟೂರ್ ಮಾಡೋಣ. ಕೆಟಲ್ ಇಟ್ಕೊಳ್ಳೋಕ್ಕೆ ಜಾಗ, ಮತ್ತೇನಾದರೂ ಕಾಫಿ ಟೀ ಮಾಡ್ಕೋಬೇಕು ಅಂತಂದ್ರೇನು ಒಂದು ಮಿರರ್ ಇದೆ. ಹಾಗೆ ದಿಸ್ ಇಸ್ ಬಾತ್ರೂಮ್, ಒಂದು ಬಾತ್ ಟಬ್ ಇದೆ. ಇಲ್ಲಿ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಸೊ ಎಲ್ಲ ಅಲ್ಲೇ ಇಟ್ಟಿದ್ದೀವಿ. ಇಷ್ಟೇ ತಂದಿರೋದು ನಾವು. ಅದು ಬಿಟ್ಟು ಟಿ ವಿ ಇದೆ, ಒಂದು ವರ್ಕಿಂಗ್ ಟೇಬಲ್ ಇದೆ, ಬೆಡ್ಡು, ಅದರ ಸೈಡಲ್ಲಿ ಟೇಬಲ್ಸ್, ಮತ್ತು ತುಂಬ ಇಷ್ಟ ಆಗಿದ್ದು ಬಂದು ಈ ಆರ್ಟ್ ಪೀಸ್. ಇಲ್ಲೇ ಬ್ಯಾಲ್ಕನಿ ಇದೆ, ಸೂಪರಾಗಿದೆ. ಒಂದಷ್ಟು ಜಾಗ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. 2 ಚೇರು, ಟೇಬಲ್ ಹಾಕಿದ್ದಾರೆ. ಅಪ್ಪ ಮಗಳು ಇಲ್ಲಿ ಆಟ ಆಡ್ತಿದ್ದಾರೆ. ಹಾಯ್ ವಿಯು, ವೆರಿ ಕ್ಯೂಟ್. ಸೊ ಇಲ್ಲಿಂದ ಏನೋ ಕೆಲಸ ಮಾಡ್ತಿದ್ದಾರೆ ಒಬ್ಬರು ಬಿಸಿಲಲ್ಲಿ. ಇದು ಪೂಲ್ ಫೇಸಿಂಗ್ ಇದೆ, ಒಂದು ಸಣ್ಣ ಪೂಲ್ ಇದೆ. ನಾವು ಆಡ್ಬೋದು ಅನ್ಸುತ್ತೆ, ಒಂದು 3-4 ಅಡಿ ಇರ್ಬೋದು. ಅಲ್ಲಿ ಉಬುಡಲ್ಲಿದ್ದೀವಿ. ಬಂದು ಫುಲ್ ಟಯರ್ಡಾಗಿ ಹೋಗಿತ್ತು, ಮಲಗಿದ್ವಿ. ಪಾಪು ಇನ್ನೂ ಮಲಗಿದ್ದಾಳೆ. ಸೊ ಇವಾಗ ಉಬುಡ್ ಸೆಂಟ್ರಲ್ ಮಾರ್ಕೆಟ್ ನೋಡೋಕ್ಕೆ ಬಂದಿದ್ದೀವಿ. ಹಾಗೆ ಊಟ ಮಾಡಿಕೊಂಡು ಹೋಗಿ ಮತ್ತೆ ರೆಸ್ಟ್ ಮಾಡೋದು ಅಷ್ಟೇ ಇವತ್ತು ಪ್ಲ್ಯಾನು. ಮಾರ್ಕೆಟ್ ಹತ್ರ ಬಂದು ಹೀಗೆ ಒಂದಷ್ಟು ಅಂಗಡಿಗಳಲ್ಲಿ ಏನೇನೆಲ್ಲ ಇದೆ ಅಂತ ನೋಡಿದ್ವಿ. ಡ್ರೀಮ್ ಕ್ಯಾಚರ್ಸ್ ಇತ್ತು, ಬಿದಿರಲ್ಲಿ ಮಾಡಿರುವಂಥ ಆಟ ಸಾಮಾನುಗಳು, ಮತ್ತು ಇದೆಲ್ಲ ಹೋಟೆಲ್ಸೇ ವಿಚಿತ್ರ. ಇಲ್ಲೊಂಥರ ದೇವಸ್ಥಾನ ಥರ ಕಾಣಿಸುತ್ತೆ. ಸೊ ಇನಿಷಿಯಲಿ ಕನ್ಫ್ಯೂಸ್ ಆಗುತ್ತೆ. ಮತ್ತು ಶಾಪಿಂಗಿಗೆ ಬೇಜಾನಿದೆ. ನಾವು ಫೈನಲಾಗಿ ಹುಡುಕಿದ್ದು ಕಯೂನನ್ ಕೆಫೆ ಅಂತ ಒಂದು ಹೋಟೆಲ್. ತುಂಬ ನೋಡೋದಕ್ಕೇ ಆಸ್ಥೆಟಿಕ್ ಆಗಿ ಒಂಥರ ತುಂಬ ಕೋಸಿಯಾಗಿ ಚೆನ್ನಾಗಿತ್ತು. ಇದು ಹೋಟೆಲ್ನ ಎಂಟ್ರೆನ್ಸ್. ಈ ರೀತಿ ದೀಪ ಎಲ್ಲ ಹಚ್ಚಿ ಹೂಗಳಿಟ್ಟಿದ್ರು. ನಮಗೆ ಇನಿಷಿಯಲಿ ಕನ್ಫ್ಯೂಸ್ ಆಗೋಯ್ತು, ಬಟ್ ಒಳಗೆ ಹೋದ್ಮೇಲೆ ತುಂಬ ಇಷ್ಟ ಆಯಿತು. ಆರ್ಡರ್ ಮಾಡಿದ್ವಿ ನಾಸಿ ಚಾಂಪೂರ್ ಅಂತ. ಇದು ಚಿಕನ್ ಸಾತೆ. ನೋಡೋಕ್ಕೇ ಏನು ಸಖತ್ತಾಗಿದೆ ಅಂದರೆ ಅಯ್ಯೋ ಯಾವತ್ತು ತಿಂತೀನಿ ಅನಿಸೋ ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದು ವೆಜ್ ನಾನ್ ವೆಜ್ ಬೋತ್. ಚಿಕನ್ ಇದೆ, ಮತ್ತು ಸಂಬಾಲ್ ಅನಿಸುತ್ತೆ. ಇದು ಪೀನಟ್ಸ್, ನಾವು ಅದೇ ಎಣ್ಣೆಗಾಳು ಅಂತ ಮಾಡ್ಕೊಳ್ತೀವಲ್ಲ ಆ ಥರ, ಮತ್ತು ಹಪ್ಪಳ, ಸಂಡಿಗೆ, ಒಂದು ಚಿಲ್ಲಿ ಚಟ್ನಿ, ಒಂದು ಸ್ವಲ್ಪ ಸ್ಯಾಲಡು, ಇನ್ನೊಂದು ಸ್ವಲ್ಪ ಇದು ಟೆಂಪೆ ಅಂತ ಈ ಸೋಯಾದಲ್ಲಿ ಮಾಡೋದು, ಒಂದು ಸ್ಯಾಲಡಿಗೆ, ಇನ್ನೊಂದು ಇದು ಗ್ರೇಟೆಡ್ ಕೋಕೋನಟ್. ಇಲ್ಲಿ ತುಂಬ ತಿಂತಾರೆ ಇದನ್ನು. ಅದರಲ್ಲಿರೋ ಎಣ್ಣೆ ಅಂಶ ಬಂದ್ಬಿಟ್ಟು ಬಾಡಿನ ಕೂಲಾಗಿಡುತ್ತೆ ಅಂತ. ಜೊತೆಗೆ ಸ್ವಲ್ಪ ರೈಸು, ಒಂದು ಸ್ವಲ್ಪ ಫ್ರೈಡ್ ಆನಿಯನ್. ಐ ಆಮ್ ರೆಡಿ ಟು ಈಟ್. ನಾವು ಊಟ ಮಾಡ್ತಿರ್ಬೇಕಾದ್ರೆ ಪಾಪುನ ಹೋಟೆಲ್ ಓನರೇ ಬಂದು ಕುಡಿ ನಾವು ನೋಡ್ಕೊಳ್ತೀವಿ ಅಂತ ಮಗುನ ಕರ್ಕೊಂಡು ಹೋದರು. ಅವ್ರ ಮನೇಲೂ ಒಂದು ಮಗು ಇತ್ತು. ಸೊ ಅವಳು ಆರಾಮಾಗಿ ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು. ಇವರು ಇರೋ ಮನೆಯಲ್ಲೇ ಹೋಟೆಲ್ ಮಾಡಿದ್ದಾರೆ. ಸೊ ಅದರಿಂದ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇತ್ತು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಆರಾಮಾಗಿ ಊಟ ಮಾಡಿದ್ವಿ. ಒಂದು ಅಗಳು ಬಿಟ್ಟಿಲ್ಲ, 6 ಥರ ಊಟ ತಿಂತಾಯಿತ್ತು. ಬನ್ನಿ ಹೋಟೆಲ್ ತೋರಿಸ್ತೀವಿ. ನಾವು ಹೋಟೆಲ್ ಅನ್ನೋಕ್ಕಾಗಲ್ಲ, ಇದೊಂದು ಅದ್ಭುತ ಪ್ಲೇಸ್. ಕೆಳಗಡೆ ಕೂತ್ಕೊಂಡು ಆ ಥರನೂ ಊಟ ಮಾಡ್ಬೋದು. ನಮ್ಮ ಪಾಪ ಇಲ್ಲಿ ಆಡ್ತಾ ಇದ್ದಾಳೆ ಓನರ್ ಮಗನ ಜೊತೆಯಲ್ಲಿ. ಫುಲ್ ಲೀಡಿಂಗಲ್ಲಿ ವಿನ್ ಆಗ್ತಾ ಇದ್ದಾಳೆಲ್ಲ ಗೇಮ್ಸಲ್ಲಿ. ಇದೇ ಥರ ರೆಸ್ಟೋರೆಂಟ್ ಫುಲ್ ಗ್ರೀನ್, ಫುಲ್ ಮರ ಗಿಡ, ಅದಕ್ಕೆ ಲೈಟ್ಸ್ ಹಾಕಿದ್ದಾರೆ. ಒಂಥರ ತುಂಬ ಕೋಸಿಯಾಗಿ ಸಕ್ಕತ್ತಾಗಿದೆ. ಇಲ್ಲೊಂದು ಸ್ಪೆಷಲ್ ಪ್ಲೇಸ್ ಇದೆ.
ಇದು ಬಾಲಿನಿ ಸ್ವೀಟ್ ಲಕ್ ಲಕ್ ಅಂತ ಹೆಸರಿದು ರೈಸ್ ಕೇಕ್ ಬೇಕಾ ನಿಮಗೆ? ಸ್ಟ್ರಾಬೆರಿ ಕೊಡ್ತೀನಿ ಅಷ್ಟೇ, ಸ್ವೀಟ್ ಎಲ್ಲ ತಿನ್ಸಿರ. ಏನು ಮಾಡಬೇಕು? ಗುಡ್ ಮಾರ್ನಿಂಗ್. 2ನೇ ದಿನ ಬಾಲಿಲಿ. ನೆನ್ನೆ ಫುಲ್ ಟಯರ್ಡಾಗಿ ಹೋಗಿತ್ತು, ಸೊ ಊಟ ಮಾಡ್ಕೊಂಡು ಬಂದು ಮಲಗಿಬಿಟ್ವಿ. ಇವತ್ತು ಇದು ಸ್ನಾನ ಆಯ್ತಿಲ್ಲಾರ್ದು, ನಂದೇ ಲಾಸ್ಟು. ಮಗುನೆಲ್ಲ ರೆಡಿ ಮಾಡಿ ಈಗ ಅವಳಿಗೆ ಕುಕ್ ಮಾಡ್ಕೊಳ್ತಾ ಇದ್ದೀವಿ. ನಾನು ತಂದಿದ್ನಲ್ಲ ರೈಸ್ ಕುಕ್ಕರ್, ಅದರಲ್ಲಿ ಆಲ್ರೆಡಿ ಅಕ್ಕಿ ಮತ್ತು ಬೇಳೆ ನೆನೆಸಿಟ್ಕೊಂಡಿದ್ದೆ. ಈಗ ಅದರ ಪ್ರಿಪ್ರೇಷನ್ ಟೈಮ್. ಏನಿಲ್ಲ, ಸಿಂಪಲ್. ಇದು ಆಲ್ ಗ್ರೋಸರೀಸ್ ಇಲ್ಲೆಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅಕ್ಕಿ ಬೇಳೆ ನೆನೆಸ್ಕೊಂಡಿದ್ದು, ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಸೇರಿಸ್ಬಿಟ್ಟು ಕುಕ್ ಮಾಡ್ತೀನಿ ಅಷ್ಟೇ. ಅಷ್ಟೇ, ಇನ್ನೊಂದು 10 ಮಿನಿಟ್ಸಲ್ಲಿ ಇದು ರೆಡಿ ಆಗಬೇಕು. ಕೋಪ ಬೇಡ, ಕೋಪ ಬೇಡ, ಕೋಪ ಬೇಡ. ಇಲ್ಲೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ. ರೆಡಿಯಾಗಿ ಹೊರಟಿದ್ದೀವಿ ಕಾರಲ್ಲಿ. ಹ್ಯಾಪಿ ಮಲಗಿದ್ದಾಳೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಅಫ್ಕೋರ್ಸ್ ಬೆಂಗಳೂರು ಅಷ್ಟಿಲ್ಲ, ಬಟ್ ಒಂದು 10 ಕಿಲೋಮೀಟ್ರ್ ಹೋಗೋದಕ್ಕೇ ಒಂದು 45 ಮಿನಿಟ್ಸ್ ಬೇಕು. ಒಂಥರ ಅದೊಂದು ಬೇಜಾರು, ಇಷ್ಟೊಂದು ಟೈಮ್ ಟ್ರಾಫಿಕಲ್ಲಿ ಹೋಗ್ತಿದ್ದೆಲ್ಲ ಅಂತ. ಯಾಕಂದರೆ ಇವತ್ತು ನಮಗೆ ಸಿಕ್ಕಾಪಟ್ಟೆ ಜಾಗಗಳು ಇಟ್ಕೊಂಡಿದ್ದೀವಿ ನೋಡೋದಕ್ಕೆ. ಯಾಕಂದರೆ ನಿನ್ನೆ ಏನೂ ನೋಡೋಕ್ಕಾಗಿಲ್ಲ, ಟಯರ್ಡಾಗಿ ಹೋಗಿತ್ತು. 7 ಅವರ್ಸ್ ಫ್ಲೈಟು, ಅದಕ್ಕೆ ಮುಂಚೆ 3 ಅವರ್ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದ್ದು. ಅಲ್ಲಿಂದ ಮತ್ತೆ ನಾವು ಇರೋ ಜಾಗಕ್ಕೆ ಏರ್ಪೋರ್ಟಿಂದ ಉಬುಡಿಗೆ ಬರ್ತಿದ್ದೀರಾ ಡೈರೆಕ್ಟಾಗಿ ಅಂದರೆ 2 ಅವರ್ಸ್ ಆಗುತ್ತೆ, ಮಿನಿಮಮ್ 2 ಅವರ್ಸ್ ಆಗುತ್ತೆ. ಟ್ರಾಫಿಕ್ ಇದೆ ಅಂತಂದರೆ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 10-15 ಅವರ್ ನಾವು ಟ್ರಾವೆಲಿಂಗೇ ಮಾಡಿದ್ವಿ. ಅದರಿಂದ ಫುಲ್ ಟಯರ್ಡಾಗಿ ಹೋಗಿತ್ತು. ಹಂಗೂ ಒಂದು ರೌಂಡ್ ಉಬುಡ್ ಮಾರ್ಕೆಟ್ ನೋಡ್ಕೊಂಡು ಊಟ ಮಾಡಿ ಮಲಗಿದ್ವಿ. ಇವತ್ತು ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ. 10 ಗಂಟೆಗೆಲ್ಲ ನಾವು ರೂಮಿಂದ ಹೊರಟ್ವಿ. ಸ್ನಾನ ತಿಂಡಿ ಎಲ್ಲ ಆಗಿ. ಇಲ್ಲಿ ನೋಡಿ, ಫುಲ್ಲು ಮರದಲ್ಲಿ ಈ ಥರ ಆ್ಯನಿಮಲ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಫುಲ್ ಊರು ತುಂಬ ಇದೇ ಥರ ಅಂಗಡಿಗಳು. ಐ ಥಿಂಕ್ ಬಾಲಿ ವ್ಲಾಗ್ಸ್ ನಾನು ನೋಡಿದ್ರಲ್ಲಿ ಇದನ್ನೆಲ್ಲ ಜಾಸ್ತಿ ಯಾರು ಕವರ್ ಮಾಡಿಲ್ಲ. ತುಂಬ ಬಿದಿರಲ್ಲಿ ಮಾಡಿರೋವಂಥ ಐಟಮ್ಸ್ ಇದೆ. ಬಿದಿರಿಂದು ಒಂದು ಲ್ಯಾಂಪ್ ಆಗಿರ್ಬೋದು, ಮತ್ತು ಪೇಂಟಿಂಗ್ಸು ಅಷ್ಟೇ ಸಿಕ್ಕಾಪಟ್ಟೆ ಪೇಂಟಿಂಗ್ಸ್ ಇದೆ. ಫೈನಲಿ 1 ಅವರ್ ಆಯಿತು 10 ಕಿಲೋಮೀಟ್ರ್ ಬರೋದಕ್ಕೆ. ಬಂದು ಟಿಕೆಟ್ಸ್ ತೊಗೊಂಡಿದ್ದೀವಿ. ತೆಗುನಂಗನ್ ವಾಟರ್ಫಾಲ್ಸ್ ಅಂತ ಇದು ಉಬುಡಿಂದ ಬರೀ 10 ಕಿಲೋಮೀಟ್ರ್ ದೂರದಲ್ಲಿದೆ. ನೋಡಿ, ಎಲ್ಲ ಕಡೆ ಈ ಥರ ಬೋಟ್ಸ್ ಹಾಕಿದ್ದಾರೆ, ಬರ್ಬೋದು. ಇಲ್ಲಿ ಸುಮಾರು ಜಾಗಗಳಿದೆ ನೋಡಿಕೊಂಡು. ನಮ್ಮದು ಹೊಗೆನಕಲ್ ಫಾಲ್ಸ್ ಎಲ್ಲ ಇದೆಯಲ್ಲ, ಅದೇ ಥರ ಒಂದಷ್ಟು ಅಂಗಡಿಗಳು ಎಲ್ಲ ಇದೆ. ನೋಡಿ, ಎಳ್ನೀರು ಕೈಯಲ್ಲಿ ತೆಗಿಯೋಕ್ಕಾಗಲ್ಲ ಅನಿಸುತ್ತೆ, ಅಷ್ಟು ದೊಡ್ಡದಿದೆ. ಒಂದೊಂದು ಸಿಕ್ಕಾಪಟ್ಟೆ ದೊಡ್ಡದಿದೆ ಅಂತ ಟ್ರೈ ಮಾಡ್ತೀನಿ. ಆಗಲ್ಲ, ಚೆನ್ನಾಗಿದೆ. ಅವರು ಹಿಂದಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ವ್ಯಾಪಾರ ಮಾಡೋರು. ಅವ್ರು ಎಲ್ಲಿ ಪೋನಿ ಅಂತೆಲ್ಲ ಕರೆದ್ರು ನಮ್ಮನ್ನು. ಪಾಯಿಂಟ್ ಇದೆ ನೋಡಿ, ಕಾಣಿಸ್ತಾ ಇದೆ, ಅದೇ ವಾಟರ್ ಫಾಲ್ಸು. ಇಲ್ಲಿಂದ ಫೋಟೋ ತಗೊಳ್ಳೋ ಜಾಗ. ಇದಕ್ಕೆಲ್ಲ ವೆಯ್ಟಿಂಗ್. ಈ ಕೆಳಗಡೆ ಇಲ್ಲೊಂದು ಕೆಫೆ ಇದೆ, ಅಲ್ಲಿ ಹೋಗಿ ಆರಾಮಾಗಿ ಕಾಫಿ ಕುಡಿಬೋದು. ಇಲ್ಲೊಂದು ಮಧ್ಯ ದಾರಿಗೆ ಬಂದಮೇಲೆ ಇಲ್ಲಿ ರೋಡ್ ಡಿವೈಡ್ ಆಗುತ್ತೆ. ಒಂದು ಕಡೆ ಟೆಂಪಲ್, ಒಂದು ಕಡೆ ವಾಟರ್ಫಾಲ್ ಅಂತ. ಸೊ ನಾವು ವಾಟರ್ಫಾಲ್ ಸೈಡ್ ಹೋಗ್ತಾ ಇದ್ದೀವಿ. ಜಾರ್ಜ್ ಆಲ್ರೆಡಿ ಇಳಿತಾ ಇದ್ದಾರೆ ಮಗುನ ಕರ್ಕೊಂಡು. ಫುಲ್ ನಿದ್ದೆ ಮಾಡಿದ್ದಾಳೆ. ಹ್ಯಾಪಿ. ಒಳ್ಳೆ ಬಿಸಿನೀರು ಸ್ನಾನ ಆಗಿತ್ತು ಅದಕ್ಕೆ. ಇಲ್ಲೆಲ್ಲ ಈ ಥರ ಒಂದಷ್ಟು ಜಾಗ ಇದೆ. ಈ ಕಡೆ ಎಲ್ಲ ಇಲ್ಲಿ ತೀರ್ಥ ಥರ ಬರ್ತಾ ಇದೆ, ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲೊಂದು ಟೆಂಪಲ್. ಅದಕ್ಕೆ ಮುಂಚೆ ಇಲ್ಲಿ ನದಿ ಹರಿತಾ ಇದೆ. ಟುವರ್ಡ್ಸ್ ವಾಟರ್ಫಾಲ್ಸ್ ಹೋಗ್ತಾ ಇದ್ದೀವಿ ಇವಾಗ. ವಾಟರ್ಫಾಲ್ಸ್ ಹತ್ತತ್ರನೇ ಇದ್ದೀವಿ. ನೋಡಿ, ಏನು ಸಖತ್ತಾಗಿದೆ.
ಬರುತ್ತೆ ಜಾರ್ಜಿ ಹುಷಾರು. ಆ ಕಡೆ ಎಲ್ಲ ಹೋಗೋದು ಬೇಡ, ಸಾಕಿಲ್ಲ. ಹಾಂ, ಇಲ್ಲೇ ನಿಂತು. ಎಸ್, ಫೈನಲಿ ಫಾಲ್ಸ್ ಎಲ್ಲ ನೋಡಾಯಿತು. ಈಗ ಫಾಲ್ಸ್ ಫೇಸಿಂಗ್ ಒಂದು ಯಾವುದೋ ರೆಸ್ಟೋರೆಂಟ್ ಇತ್ತು, ಬಂದು ಎಳ್ನೀರು ಕುಡಿತಾ ಇದ್ದೀವಿ. ಎಳ್ನೀರು ಸೈಜ್ ನೋಡಿದ್ರೆ ಭಯ ಆಗುತ್ತೆ. ಬಂಬು ಅಸ್ಲಿ ಅಂತ ಇಲ್ಲಿ ಅದ್ರ ಹೆಸರು. ಎಳ್ನೀರು ಬೇಕಾ? ಹಾಕಿ, ಎಳ್ನೀರು ಬೇಕಾ? ಬಂಬು. ಆಲ್ ರೈಟ್, ನಾವು ಎಳ್ನೀರು ಎಂಜಾಯ್ ಮಾಡೋಣ ಇವಾಗ. ಫಾಲ್ಸ್ ಆಯಿತು. ಫಾಲ್ಸ್ ಮುಗಿಸ್ಕೊಂಡು ಈಗ ಒಂದು ಬಟರ್ಫ್ಲೈ ಪಾರ್ಕ್ ಮತ್ತು ಆರ್ಕಿಡ್ ಗಾರ್ಡನ್ ಅಂತ ಇದೆ, ಅಲ್ಲಿ ಬಂದಿದ್ದೀವಿ. ಬಟರ್ಫ್ಲೈ ಪಾರ್ಕ್ ಅಂತ. ಹಲೋ, ಬಟರ್ಫ್ಲೈ ಪಾರ್ಕ್ ಇಲ್ಲೇ ಇದೆ ನೋಡಿ. ಇದೆ ಆರ್ಕಿಡ್ಸ್. ನಮ್ಮ ಮನೆಯಲ್ಲೂ ಇದು 2 ಗಿಡ ಹಾಕಿದ್ದೀನಿ ನಾನು, ಸೇಮ್ ಕಲರ್. ಸಖತ್ ಇಷ್ಟ ಆಗುತ್ತೆ ಆರ್ಕಿಡ್ಸ್ ನೋಡೋದಕ್ಕೆ. ಸಿಂಗಪೂರ್ದು ನ್ಯಾಷನಲ್ ಫ್ಲವರ್ ಅಲ್ಲ ಅದು. ಸಿಂಗಪೂರಲ್ಲೂ ಒಂದಿದೆ ಆರ್ಕಿಡ್ ಗಾರ್ಡನ್. ವಾವ್, ನೈಸ್. ಅದರಲ್ಲೇ ಎಷ್ಟೊಂದು ವೆರೈಟೀಸ್ ಇದೆ. ಹೌದು, ಇದು ತೆಂಗಿನಕಾಯಿ ನಾರನ್ನ ಇಟ್ಟು, ಅದೇ ಬೇಸಿಕ್ಲಿ ಕೋಕೋಪಿಟ್ ನಾವು ತಗೊಳ್ತೀವಲ್ಲ ಅದು, ಅದನ್ನೇ ಡೈರೆಕ್ಟಾಗಿಟ್ಟು ಇನ್ನೂ ಜಾಸ್ತಿ ನೀರು ಹಿಡಿಯುತ್ತೆ ಅಂತ. ಸೇಮ್ ಈ ಕಲರು ಒಂದಿದೆ ನನ್ನ ಹತ್ರ ಮನೆಯಲ್ಲಿ. ಇದು ಸಖತ್ತಾಗಿದೆ, ಫುಲ್ ಕಲರ್ಫುಲ್ ಆಗಿ ನೋಡಿಲಿ. ಇಲ್ಲಿ ಎಲ್ಲ ಕಡೆ ಈ ಥರ ಕ್ಯೂಟ್ ಆಗಿರೋ ವಿಗ್ರಹಗಳು ಇಟ್ಬಿಟ್ಟಿರ್ತಾರೆ. ಅವರೇ ದ್ವಾರಪಾಲಕರು. ಇಲ್ಲಿ ಹೋಗ್ಬೋದು. ಎಸ್, ವಾವ್, ಇಲ್ಲಿ ಆಲ್ರೆಡಿ ಬಟರ್ಫ್ಲೈ ಇದೆ. ಹೋಗೋಣ. Are we ready to go? Oh my god. ನಂಗೆ ಬಿಲೀವೇ ಮಾಡೋಕ್ಕಾಗ್ತಾಯಿಲ್ಲ, ಗ್ರಾಫಿಕ್ಸ್ ಥರ ಇದೆ ಎಲ್ಲ. ಎಷ್ಟು ಕಲರ್ಫುಲ್ ಆಗಿದೆ ನೋಡೋಕ್ಕೆ. ಹ್ಯಾಪಿ ಇಲ್ಲೋಡು, ಕಾಣಿಸ್ತಾ ಇದೆ. ಇಲ್ಲೋಡು. ವಾವ್, ಕೂರ್ಸ್ಕೊ ನೋಡೋಣ. ಎಸ್. ಹಾಂ, ಹಂಗೆ ಇಟ್ಕೋ. ಹಾಂ, ಕೈಯೇ ಕೊಡು. ಹಾಂ, ಹಂಗೆ ಕೈ ಕೊಡು. ನಿಧಾನ ಕೊಡಬೇಕು. ಅದು ಎಲ್ಲರ ಹತ್ರ ಬರಲ್ಲ ಅನಿಸುತ್ತೆ. ಎಷ್ಟು ಗಿಡಗಳಿದೆಯೋ ಅಷ್ಟು ಬಟರ್ಫ್ಲೈಸ್ ಜಾಸ್ತಿ ಆಗ್ತಾನೇ ಇದೆ. ಕಲರ್ಫುಲ್. ಇದೇನೋ ನೋಡಿ, ಕುಕೂನ್ ರೂಮ್ ಅಂತ ಇದೆ ಇಲ್ಲಿ. ಇದೇನಂತ ನೋಡೋಣ. ಬಟರ್ಫ್ಲೈಸೇ. ಹೌದು, ಕುಕೂನ್ಸ್ ಮೊಟ್ಟೆ ಇಡುತ್ತಲ್ಲ. ಇದು ಇವ್ರು ನನ್ನ ಕೈ ಮೇಲೆ ಬಿಡ್ತಾರಂತೆ, ನೋಡೋಣ ಹೇಗಿರುತ್ತೆ ಅಂತ. ವಾವ್, ಎಷ್ಟು ದೊಡ್ಡದಾಗಿದೆ ಗೊತ್ತಾ ಇದು. ಓ ಮೈ ಗಾಡ್, ವೆಲ್ವೆಟ್ ತರ ಇದೆ. ಅದು ಸುಮ್ಮನೆ ಕೂತಿದೆ ಪಾಪ. How old is this? This one 3 days old. How long does it live? 5 days. 5 days. Yeah. Oh. They're born just to reproduce and then they let your hands. ಹ್ಯಾಪಿ, ಏನದು ಹ್ಯಾಪಿ? ಇಲ್ಲೋಡು, ಏನದು? ಇಲ್ಲೋಡು ಜಾರ್ಜಿ. ಹಾಯ್ ಅಮ್ಮು, ನೀನು ಇಟ್ಕೊಳ್ತೀಯ? ಹೋಗು, ಹತ್ರ ಹೋಗು. ಹಾಯ್, ಸ್ವಲ್ಪ ಅವಳ ಹತ್ರ ಹೋಗು. ಅಯ್ಯೋ, ಮುಟ್ತಾ ಇದ್ದಾಳೆ.
ಕುಕು. ಬರೀ 5 ದಿನ ಅಂತೆ ಅದು ಬದುಕೋದು. ಇವಾಗ ನಾವು ಇಟ್ಕೊಂಡಿದ್ದು 3 ದಿನದ್ದು ಬರುತ್ತೆ. ಅದು ಚೆನ್ನಾಗಿ ಜ್ಯೂಸ್ ಪ್ರೊಡ್ಯೂಸ್ ಮಾಡುತ್ತೆ ಅದೇ, ಮತ್ತು ಬಟರ್ಫ್ಲೈಸ್ ಹುಟ್ಟೋದಕ್ಕೆ. ಮತ್ತು 5 ದಿನ ಆದಮೇಲೆ ಸತ್ತೋಗುತ್ತೆ ಅಷ್ಟೇ ಅದ್ರ ಪರ್ಪಸ್. ಯುನೆಸ್ಕೋ ಹೆರಿಟೇಜ್ ರೈಸ್ ಟೆರೆಸಸ್ ನೋಡೋಕೆ ಬಂದಿದ್ದೀವಿ. ಇದು ಎಂಟ್ರೆನ್ಸು. ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತೊಗೊಂಡು ಈ ಥರ ಟಿಕೆಟ್ ಕೊಟ್ಟಿದ್ದಾರೆ, ತೊಗೊಂಡು ಹೊರಡ್ತಾ ಇದ್ದೀವಿ. ಎಷ್ಟಾಯಿತು ಟಿಕೆಟ್ಗೆ? 50,000 ಇಬ್ಬರಿಗೆ. 50,000 ಇಬ್ರಿಗಂತೆ. ನನ್ನ ಪ್ರಕಾರ 1 lakh ಅಂದರೆ 500 ರೂಪಾಯಿ. ಸೊ 50,000 ಅಂದರೆ 250. ಒಬ್ಬರಿಗೆ 25,000 ಇಲ್ಲಿ ಇಂಡಿಯನ್ ರುಪೀಸಲ್ಲಿ ಮೋಸ್ಟ್ಲಿ 125 ರೂಪಾಯಿ. ಬಾಲ್ ಸ್ವಿಂಗ್ ಇದು ಫೇಮಸ್, ಎಲ್ಲ ಸಾಂಗ್ಸಲ್ಲಿ ಮತ್ತು ಮೂವೀಸಲ್ಲೆಲ್ಲ ನೋಡಿರ್ತೀವಿ. ಇದೇನೇ ಅದು. ಇವಾಗ ಇನ್ನೂ ಜೋರಾಗಿ ಮಾಡಿದ್ದಾರೆ. ಈ ಥರ ಸುಮಾರು ಕಡೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ನಾವು ಇಲ್ಲಿ ಬಂದಿದ್ದೀವಿ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು. ಇವಾಗ ಸ್ವಲ್ಪ ಕೆಳಗಡೆ ಹೋಗ್ತಾ ಇದ್ದೀವಿ. ಪಾಪು ಮತ್ತೆ ನಿದ್ದೆ ಫುಲ್ಲು ಕಾಚಿ. ಊಟ ಮಾಡಿದ್ಲು, ಬೆಳಗ್ಗೆ ಮಾಡ್ಕೊಂಡು ಬಂದಿದ್ದು ಬೇಳೆ ಅನ್ನ ತುಪ್ಪ ಎಲ್ಲ ತಿಂದ್ಲು. ಇವಾಗ ಸೀಸನ್ ಅಲ್ಲ ಅನ್ಸುತ್ತಲ್ವ, ಮಳೆ ಬಂದಿಲ್ಲ, ಅದಕ್ಕೇನು ಭತ್ತನೇ ಇಲ್ಲ. ಮಳೆಗಾಲದಲ್ಲಿ ಲಶ್ ಗ್ರೀನ್ ಆಗಿರುತ್ತೆ. ಹೌದು. ಎಲ್ಲ ಕೆಳಗಡೆ ಇಳಿತಾ ಇದ್ದಾರೆ, ಬಟ್ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾ. ಆಗಲೇ ನೋಡಿದ್ದು ದೊಡ್ಡ ಸ್ವಿಂಗು, ಇವಾಗ ಇಲ್ಲಿದೆ ನೋಡಿ. ಇದು ಆ್ಯಕ್ಚುಯಲ್ ಬಾಲಿ ಸ್ವಿಂಗ್. ತೋರಿಸ್ತೀನಿ. ಹಾಂ, ಈ ಥರದ್ದು ಫುಲ್ ಬೆಲ್ಟ್ ಗಿಲ್ಟೆಲ್ಲ ಹಾಕಿ ಕೂರಿಸಿರ್ತಾರೆ. ಇದು ನನ್ನ ಬಾಲಿ ಸ್ವಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಈ ಮೂಮೆಂಟ್ನ ಒಂಥರ ಫ್ರೀಸ್ ಮಾಡಿಟ್ಕೊಂಡಿದ್ದೀನಿ ಮೈಂಡಲ್ಲಿ ನಾನು. ಯಾಕಂದರೆ ಅಷ್ಟು ಎತ್ತರದ ಉಯ್ಯಾಲೆಯಲ್ಲಿ ಇದೆ ಮೊದಲನೇ ಸಲ ನಾನು ಆಡಿದ್ದು. ಮತ್ತು ಈ ಡ್ರೆಸ್ ಕೂಡ ಅಷ್ಟೇ, ಅದೊಂದು ಒಳ್ಳೆ ಫೀಲ್ ಕೊಡ್ತಿತ್ತು. ಈ ಡ್ರೆಸ್ನ ಅಲ್ಲೇ ಬಾಡಿಗೆಗೆ ತೊಗೊಳ್ಬೋದು, ಯಾವ ಕಲರ್ ಬೇಕಾದ್ರೂ ತೊಗೊಳ್ಬೋದು. ಒಂದಷ್ಟು ಕಲರ್ಸ್ ಇದೆ. ಮತ್ತು ಈ ರೀತಿ ನಮ್ಮನ್ನು ನೂಕೋದಕ್ಕೂ ಅಲ್ಲಿ ಜನ ಇದ್ದಾರೆ, ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಸೊ ಎಂಜಾಯ್ ದಿಸ್ ಮೂಮೆಂಟ್. ನೀವು ಅಲ್ಲಿಗೆ ಹೋದರೆ ವಿತೌಟ್ ಫೇಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಚೆನ್ನಾಗಿದೆ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಸರಸ್ವತಿ ಟೆಂಪಲ್ಗೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಉಬುಡ್ ಮಾರ್ಕೆಟ್ ಹತ್ರನೇ ಇರೋದು, ನಡ್ಕೊಂಡು ಹೋಗ್ಬೋದು. ಈ ರೀತಿ ಎರಡೂ ಕಡೆ ಕೊಳ ಇದೆ, ಮತ್ತೆಲ್ಲ ವಾಟರ್ ಫೌಂಟೇನ್, ಮತ್ತು ತುಂಬ ಲೋಟಸ್ ಹೂಗಳಿದೆ. ಈ ರೀತಿ ಈವ್ನಿಂಗ್ ಶೋ ಕೂಡ ಇರುತ್ತೆ. ಈ ಡ್ರೆಸ್ ಎಲ್ಲ ಅವರೇ ಕೊಡ್ತಾರೆ, ಫೋಟೋಸ್ ತಗೊಂಡು ಬರ್ಬೋದು. ಇಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಮತ್ತೆ ಮಾರ್ಕೆಟ್ ಪ್ಲೇಸ್. ಆ ಮಾರ್ಕೆಟ್ ಆಪೋಸಿಟೇನೆ ಪ್ಯಾಲೇಸ್ ಇದೆ. ಇದೇ ಪ್ಯಾಲೇಸು. ಇಲ್ಲಿ ಒಂದು ಶೋ ಇದೆ, ಅದನ್ನ ನೋಡೋದಕ್ಕೆ ಬಂದಿದ್ದೀವಿ. ನಮ್ಮ ಯಕ್ಷಗಾನ ಭರತನಾಟ್ಯದ ಕಾರ್ಯಕ್ರಮ ಇರುತ್ತಲ್ಲ, ಸೇಮ್ ಅದೇ ಥರ ಒಂದೊಂದು ಕಥೆನ ತಗೊಂಡು ಶೋ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಒಂದು ಸಂಜೆ ಕಳೆಯೋದಕ್ಕೆ ಚೆನ್ನಾಗಿದೆ ಇದು. ನಮ್ಮ ಫೈನಲ್ ಸ್ಟಾಪ್ ರೆಸ್ಟೋರೆಂಟಿಗೆ ಬಂದ್ವಿ ಊಟ ಮಾಡೋದಕ್ಕೆ. ತುಂಬ ಒಳ್ಳೆ ರೆಸ್ಟೋರೆಂಟ್, ಲೈವ್ ಮ್ಯೂಸಿಕ್ ಇತ್ತು, ಊಟ ಕೂಡ ತುಂಬ ಚೆನ್ನಾಗಿತ್ತು. ಮೊದಲನೇದಾಗಿ ಮಗುಗೆ ಊಟ ಮಾಡಿಸ್ಕೊಂಡ್ವಿ. ಅವಳಿಗೆ ರೂಮಿಂದನೇ ಅಡುಗೆ ಮಾಡ್ಕೊಂಡು ಬಂದಿದ್ದೆ ಬೆಳಗ್ಗೆನೆ. ಆಮೇಲೆ ನಾನು ಊಟ ಮಾಡಿಸ್ತಿರ್ಬೇಕಾದ್ರೆ ಜಾರ್ಜ್ ಊಟ ಮಾಡ್ಕೊಳ್ತಾರೆ. ಆಮೇಲೆ ಅವ್ರ ಮಗು ನೋಡ್ಕೊಳ್ತಾರೆ, ನಾನು ಊಟ ಮಾಡ್ಕೊಳ್ತೀನಿ. ಈ ರೀತಿ ಇಬ್ಬರು ಶಿಫ್ಟ್ ಮಾಡ್ಕೊಳ್ತೀವಿ. ನೋಡಿದ್ರಲ್ಲ, ಇದು ನಾವು ಬಾಲಿಯಲ್ಲಿ ಕಳೆದ 2 ದಿನ. ಕೆಲಸ, ಮನೆ, ಅದು ಇದು ಅಂತ ಏನು ಯೋಚನೆ ಮಾಡದೆ ನಾವೇ ಆರಾಮಾಗಿ ನಮ್ಮದೇ ಒಂದು ಪುಟ್ಟ ಲೋಕದಲ್ಲಿ ಕಳೆದು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಜಾಗಗಳನ್ನ ನೋಡಿದ್ವಿ, ಊಟ ಮಾಡಿದ್ವಿ, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೂ 2-3 ದಿನ ಇಲ್ಲೇ ಇರ್ತೀವಿ ಬಾಲಿಯಲ್ಲಿ. ಇವತ್ತಿಗೆ ಗುಡ್ ನೈಟ್. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.